forever on fire. ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆಗೆ ಕಾಂಗ್ರೆಸ್ ಈಗ ಕೆರಳಿ ಕೆಂಡವಾಗಿದೆ. ಡಿಸೆಂಬರ್ 29ರ ನಂತರ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆಲ್ರೆಡಿ ಹೋರಾಟಗಳು ನಡೆದಿದ್ದಾವೆ. ಮೊನ್ನೆಯಿಂದಲೂ ಕೂಡ ರಾಜಕೀಯವಾಗಿ ಕೂಡ ಜಟಾಪಟಿಗಳು ನಡೀತಾ ಇದ್ದಾವೆ. ಬಟ್ ಈ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಕಾಂಗ್ರೆಸ್ನವರು ಈಗ ತೀರ್ಮಾನ ಮಾಡಿಕೊಂಡಿದ್ದಾರೆ ಡಿಸೆಂಬರ್ 29ರ ನಂತರ. ಇನ್ನು ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಟಕ್ಕರ್ ನೀಡೋಕೆ ಸಜ್ಜಾಗಿದೆ. ಯಾಕಂದರೆ ಅವರು ಸಮರ್ಥನೆಗಿಳಿದಿದ್ದಾರೆ. ಅವರು ಸಿಟಿ ರವಿ ಬೆನ್ನು ನಿಂತಿದ್ದಾರೆ. ಹೋರಾಟದ ರೂಪುರೇಷೆಗಳ ಸಿದ್ಧಪಡಿಸ್ತಾ ಇದ್ದಾರೆ ಕೈ ನಾಯಕರು. ನಿನ್ನೆ ಈ ಬಗ್ಗೆ ಬೆಳಗಾವಿಯಲ್ಲಿ ಕೈ ನಾಯಕರು ಸಭೆ ನಡೆಸಿದ್ದಾರೆ. ಹೆಣ್ಣು ಮಗಳಿಗೆ ಅನ್ಯಾಯವಾಗಿದೆ ಎಂದೇ ಹೋರಾಟಕ್ಕೆ ಇಳಿಯುತ್ತೆ ಕಾಂಗ್ರೆಸ್. ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು, ಬ್ಲಾಕ್ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಕಾಂಗ್ರೆಸ್ ಈಗ ನಿರ್ಧರಿಸಿದೆ. ನಾಳೆ CWC ಸಭೆ ಮುಗಿಯುತ್ತಲೇ ಹೋರಾಟಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಕಾರ್ಯಕಾರಿಣಿ ಸಭೆ ಇದೆ. ಅದಾದ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು, ಇದನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ರಾಜಕೀಯವಾಗಿ, ಅದನ್ನು ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ. ಹೋರಾಟದ ರೂಪುರೇಷೆಗಳು ಹೇಗಿರಬೇಕು, ತಾರ್ಕಿಕ ಅಂತ್ಯ ಹೆಂಗೆ ಕಾಣಿಸ್ಬೇಕು. ಯಾಕಂದರೆ ಅಲ್ಲಿ ಆಗಿರೋದು ಒಬ್ಬ ಸಚಿವೆ ಅಂತ ನೋಡೋಂಗಿಲ್ಲ. ಒಂದು ಹೆಣ್ಣು ಮಗಳಿಗೆ ಅವಮಾನ ಆಗಿದೆ, ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಈಗ ಹೋರಾಟಕ್ಕೆ ಇಳಿಯೋಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ನಡೆದಂಥ ಹೋರಾಟಗಳು ಅವು ಸಾಂದರ್ಭಿಕವಾಗಿ ನಡೆದಿದ್ದು. ಅವ್ರ ಪರವಾಗಿ ಅವ್ರ ಬೆಂಬಲಿಗರು, ಕಾರ್ಯಕರ್ತರು, ಇವ್ರ ಪರವಾಗೂ ಕೂಡ ಬೆಂಬಲಿಗರು ಹೋರಾಟಕ್ಕೆ ಇಳಿದಿದ್ದರು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ನೋಡ್ತಾ ಇದ್ದೀವಿ ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ನಡುವಿನ ಆ ವಾಕ್ಸಮರಗಳು ಮತ್ತು ಆರೋಪ ಪ್ರತ್ಯಾರೋಪಗಳು, ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗಲಿಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ? ಅಂದರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಹೇಗೆಲ್ಲ ಪ್ಲಾನ್ ಮಾಡಿದೆ, ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ? ಪ್ರಭು, ಸಿಟಿ ರವಿ ಹೆಬ್ಬಾಳ್ಕರ್ ಅವರ ನಡುವೆ ನಡೆದಿರುವಂತಹ ಸದನದೊಳಗಿನ ಜಟಾಪಟಿ ಈಗ ಬೀದಿಗೆ ಬಂದಿದೆ. ಈಗಾಗಲೇ ಪರಸ್ಪರ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ವಾದ ವಿವಾದಗಳು ಕೂಡ ನಡೀತಿದೆ. ಆರೋಪ ಪ್ರತ್ಯಾರೋಪಗಳು ಕೂಡ ಮುಂದುವರೆದಿದೆ. ಇದರ ಜೊತೆಗೆ ಬಿಜೆಪಿ ಈಗಾಗಲೇ ರಾಜಭವನದ ಮೆಟ್ಟಿಲನ್ನ ಏರಿದೆ. ಮತ್ತೊಂದು ಕಡೆ ಹೆಬ್ಬಾಳ್ಕರ್ ಅವರ ವಿರುದ್ಧ ಹೋರಾಟವನ್ನು ಕೂಡ ರೂಪಿಸ್ತಾ ಇದೆ. ಇವತ್ತು ಹೋರಾಟಕ್ಕೂ ಕೂಡ ಕಾಲಿಡ್ತಾ ಇದೆ. ಸೊ ಇಂತ ಮಹಿಳೆಗೆ ಅನ್ಯಾಯ ಆಗಿದ್ರು ಕೂಡ ಬಿಜೆಪಿಯವರೇ ಇದನ್ನ ಮತ್ತಷ್ಟು ಮುನ್ನೆಲೆಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಬಳಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಯೋಚನೆಯನ್ನ ಮಾಡ್ತಾ ಇದೆ. ನಿನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದರ ಬಗ್ಗೆ ಸಭೆಯನ್ನ ನಡೆಸಿದ್ದಾರೆ. DK ಶಿವಕುಮಾರ್ ಸೇರಿದಂತೆ ಹಿರಿಯ ನಾಯಕರು ಸಭೆಯನ್ನು ಕೂಡ ನಡೆಸಿದ್ದಾರೆ. ನಾವು ಸುಮ್ಮನಿದ್ರು ಕೂಡ ಬಿಜೆಪಿಯವರು ಇದನ್ನ ಮೈಲೇಜ್ ತೆಗೆದುಕೊಳ್ತಾ ಇದ್ದಾರೆ, ಅನ್ಯಾಯ ಆಗಿರುವಂತದ್ದು ನಮ್ಗೆ, ಆದ್ರೆ ಅವರೇ ಅದನ್ನ ದೊಡ್ಡದು ಮಾಡ್ತಾ ಇದ್ದಾರೆ ವಿಷಯವನ್ನ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಭೆಯಲ್ಲಿ ಚರ್ಚೆಗಳಾಗಿದೆ. ಬೆಳಗಾವಿಯಲ್ಲಿ ನಾಳೆ ನಾಡಿದ್ದು 2 ದಿನಗಳ ಕಾಲ AICC ಅಧಿವೇಶನ ನಡೀತಾ ಇರೋದ್ರಿಂದ ಕಾರ್ಯಕ್ರಮಕ್ಕೆ ಹಿನ್ನಡಿ ಆಗಬಹುದು. ಈಗ ನಾವು ಧ್ವನಿಯನ್ನ ಎತ್ತಿದ್ದೇ ಆದ್ರೆ ಹಾಗಾಗಿ 2 ದಿನಗಳ ಕಾಲ ನಾವು ಸುಮ್ನಿರೋಣ. ನಂತರದಲ್ಲಿ 29ರ ನಂತರ ನಾವು ದೊಡ್ಡ ಪ್ರಮಾಣದಲ್ಲಿ ಇದನ್ನ ಹೋರಾಟಕ್ಕೆ ಕೈಗೆತ್ಕೊಳ್ಬೇಕು. ಕೈಗೆತ್ಕೊಳ್ಳದೆ ಹೋದ್ರೆ ನಾವೇ ಇದನ್ನ ಅನ್ಯಾಯ ಮಾಡ್ಕೊಂಡಂತೆ ಆಗತ್ತೆ ಅನ್ನುವಂತ ನಿರ್ಧಾರಕ್ಕೆ ನಿನ್ನೆ ನಡೆದಂತ ಸಭೆಯಲ್ಲಿ ಬರಲಾಗಿದೆ. ಸೊ ಹಾಗಾಗಿ 29ರ ನಂತರ ಇದರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳು ಹಾಗೆ ಬ್ಲಾಕ್ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ನಡೆಸೋದು, ಹೋರಾಟವನ್ನ ಮಾಡೋದು, ಬೇರೆ ಬೇರೆ ರೂಪುರೇಷೆಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸ್ಕೊಳ್ತಾ ಇದೆ. ಯಾಕಂದ್ರೆ ಬಿಜೆಪಿ ಇದನ್ನ ಮತ್ತಷ್ಟು ಕಾವನ್ನ ತೆಗೆದುಕೊಳ್ತಾ ಇರೋದ್ರಿಂದ ಸಹಜವಾಗಿ ನಾವು ಕೂಡ ಅದಕ್ಕೆ ಪ್ರತಿಯಾಗಿ ಹೋರಾಟಗಳನ್ನ ರೂಪಿಸ್ಬೇಕು. ಮತ್ತೆ ಕಾನೂನು ಹೋರಾಟಕ್ಕೂ ಕೂಡ ನಾವು ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಇದನ್ನೇ ಮುಂದಿಟ್ಕೊಂಡು ನಾವು ಕಾನೂನು ಹೋರಾಟ ಮತ್ತೆ ರಾಜ್ಯದ ಜನರಿಗೆ ಮನವರಿಕೆಯನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ರೆ ಪಕ್ಷಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ಯಾವ ರೀತಿಯಾಗಿ ನಾವು ಹೋರಾಟವನ್ನ ಮಾಡ್ಬೇಕು, ಜಿಲ್ಲಾ, ತಾಲೂಕು, ಬ್ಲಾಕ್ ಮಟ್ಟದಲ್ಲಿ ಯಾರ್ಯಾರು ಇದರನ್ನ ಹೋರಾಟದ ಹೊಣೆಯನ್ನ ಹೊರಬೇಕು, ಮತ್ತೆ ಹೇಗೆ ನಾವು ಹೋರಾಟವನ್ನ ರೂಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ಚರ್ಚೆಗಳಾಗಿದೆ. ಹಾಗಾಗಿ 29ರ ನಂತರ ಕಾಂಗ್ರೆಸ್ ಬೀದಿಗಿಳಿಯುವಂತ ಒಂದು ಸಾಧ್ಯತೆಗಳಿದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು
ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸೋದು, ಹಾಗೆ ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಈ ವಿಚಾರವನ್ನ ಕೊಂಡೊಯ್ಬೇಕು ಅನ್ನುವಂತ ಆಲೋಚನೆ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಸಿ ಟಿ ರವಿ ಹೆಬ್ಬಾಳ್ಕರ್ ಅವರ ಪ್ರಕರಣ ಇಲ್ಲಿಗೆ ಮುಗಿಯೋದಕ್ಕೆ ಕಾಣಿಸ್ತಾ ಇಲ್ಲ, ಮುಗ್ದಂತೆ ಕಾಣಿಸ್ತಾ ಇಲ್ಲ, ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅಂತಿಮವಾಗಿ ಇದು ಯಾರ ಕಡೆಗೆ ಜಯ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆ CID ಮೆಟ್ಟಿಲನ್ನ ಏರಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಸಿ ಟಿ ರವಿ ಅವರು ಆ ಪದ ಬಳಕೆಯನ್ನ ಮಾಡಿದ್ರಾ ಇಲ್ವಾ ಅನ್ನುವಂಥದ್ದು FSL ವರದಿ ಬಂದ ನಂತರ, CID ತನಿಖೆ ಪ್ರಾರಂಭವಾದ ನಂತರ ಓಕೆ, ಸಂಪೂರ್ಣವಾಗಿ ಮಾಹಿತಿಗಳು ಕೂಡ ಹೊರಗೆ ಬರುತ್ತೆ. ಆ ನಂತರದಲ್ಲಿ ಅದು ಯಾರಿಗೆ ಡ್ಯಾಮೇಜ್ ಆಗತ್ತೆ, ಯಾರಿಗೆ ಲಾಭ ಆಗತ್ತೆ ಅನ್ನುವಂಥದ್ದು ಗೊತ್ತಾಗತ್ತೆ ಪ್ರಭು. ಸೊ ಅಲ್ಲಿಯವರೆಗೂ ಕೂಡ ಇದನ್ನ ಕಾವನ್ನ ಉಳಿಸ್ಕೊಳ್ಬೇಕು, ಮತ್ತೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಿನ್ನೆ ನಡೆದಂತ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ 29ರ ನಂತರ ಇದ್ರ ಕಾವು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗೆ.